ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಮ್ಸಸ್ ಕಿಚನ್ ಚಾನಲ್. ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ನಾನು ತೋರಿಸ್ಕೊಡ್ತೀನಿ. ಅದೇ ರವೆ ವಡೆ ಅಂತ ಹೇಳಿ. ಸೇಮ್ ಸ್ವಲ್ಪ ಮದ್ದೂರು ವಡೆ ಥರನೇ ಬರುತ್ತೆ, ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಸೊ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ನಾನು ರವೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಕರವಾಗಿ ಕೂಡ ಇರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ರವೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಒಂದು ಕಡ್ಡಿ ಕರಿಬೇವು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಹಸಿಮೆಣಸಿನ್ಕಾಯಿ 4ರಿಂದ 5 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ, ಉಪ್ಪು, ಜೀರಿಗೆ ಅರ್ಧ ಸ್ಪೂನು. ನೋಡಿ, ಈ ಕಪ್ನ ಅಳತೆನಲ್ಲಿ ನಾನು ಸಣ್ಣ ರವೆ ತಗೊಂಡಿದ್ದೀನಿ. ಇದನ್ನು ಹಾಕ್ಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ, 1-2 ಸ್ಪೂನಷ್ಟು. ಒಂದು 2 ಸ್ಪೂನಷ್ಟು ಕಾಯಿಸಿರೋಂಥ ಎಣ್ಣೆ. ಗಟ್ಟಿ ಮೊಸರು. ನೋಡಿ, ಯಾವ ಕಪ್ಪಲ್ಲಿ ನಾನು ಸಣ್ಣ ರವೆನ ಹಾಕೊಂಡಿರ್ತೀನಿ ಅದೇ ಕಪ್ಪಲ್ಲಿ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. ಅದನ್ನ ಕಲಿಸ್ಕೊಳ್ಳೋಣ. ನೋಡಿ, ಇದನ್ನ ಈ ರೀತಿ ಹದವಾಗಿ ಇದನ್ನ ಕಲಸಿಕ್ಕೋಬೇಕು. ನೋಡಿ, ಈ ರೀತಿ. ಈಗ ಇದನ್ನ ಒತ್ತಿ ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ನಾನು ಇಲ್ಲೊಂದು ಕವರ್ ತಗೊಂಡಿದ್ದೀನಿ. ಸೊ ನಾವೇನು ಆಲ್ರೆಡಿ ಕಲಸಿಕೊಂಡಿದ್ರಲ್ಲ, ಸೊ ಅದನ್ನ ನೋಡಿ ಈ ರೀತಿ ಇದನ್ನ ಉಂಡೆ ಮಾಡಿಕೊಂಡು ಇದನ್ನು ಒತ್ಕೋಬೇಕು. ನೋಡಿ, ಈ ರೀತಿ ಈ ಅಂಗೈಯಲ್ಲೇ ಇದನ್ನು ಒತ್ಕೊಬೇಕು. ಅಥವಾ ನೀವು ಹಿಂಗೆ ಆದರೂ ಮಾಡ್ಕೊಳ್ಬೋದು. ನಿಮಗೆ ವಡೆ ಎಷ್ಟು ಸೈಜ್ ಬೇಕೋ ಅಷ್ಟು ನೀವು ಈ ರೀತಿ ಕೂಡ ಒತ್ಕೊಳ್ಬೋದು. ನೋಡಿ, ಈಗ ಈ ರೀತಿ ಒತ್ಕೊಂಡಿದ್ದೀನಿ. ಈಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. ಸೊ ಈಗ ಇದನ್ನ ಎಣ್ಣೆಯಲ್ಲಿ ಹಾಕೋಣ. ಲೋ ಫ್ಲೇಮಲ್ಲೇ ಇದನ್ನು 2 ಕಡೆ ಕರಿಬೇಕು. ಮಧ್ಯದಲ್ಲಿ ಆಡ್ಸಕ್ಕೆ ಹೋಗ್ಬೇಡಿ, ಬಿಟ್ಕೊಬಿಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸೇಮ್ ಸ್ವಲ್ಪ ಮದ್ದೂರು ವಡೆ ಥರನೇ ಬರುತ್ತೆ ಇದು ಕೂಡ, ಆದರೆ ಇದು ರವೆ ವಡೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತು ಇದರಲ್ಲಿ ಇನ್ನೊಂದು ಏನಾದರೂ ಹಿಟ್ಟು ಕಲಿಸ್ಬೇಕಾದ್ರೆ ಇನ್ ಕೇಸ್ ಏನಾದರೂ ಮೊಸರು ಏನಾದರೂ ತುಂಬ ಜಾಸ್ತಿ ಆಗೋಯ್ತು, ಕ್ವಾಂಟಿಟಿ ಜಾಸ್ತಿ ಆಯಿತು, ಅದಿಟ್ಟು ಕಲಿಸ್ಬೇಕಾದ್ರೆ ಏನಾದರೂ ನೀರು ಥರ ಆಯಿತು ಅಂತಂದರೆ ಅದಕ್ಕೇನಿಲ್ಲ, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ರವೆ ಹಾಕ್ಕೊಂಡು ಅದನ್ನು ಹದವಾಗಿ ಕಲಸಿಕ್ಕೊಳ್ಳಿ. ತುಂಬ ಇದನ್ನು ಕರಿಬೇಕು ಅಂತ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ಗೆ. ನೋಡಿ, ಈ ರೀತಿ ಇದು ಕಲರ್ ಚೇಂಜ್ ಆದಮೇಲೆ ಈಗ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರವೆ ಎಲ್ಲ ಸೇಮ್ ಮದ್ದೂರು ವಡೆ ಥರನೇ ಕಾಣಿಸ್ತಾ ಇದೆ. ಈ ರೀತಿ ನೀವೇನಾದರೂ ಮಕ್ಳಿಗೆ ಮಾಡಿಕೊಟ್ರೆ ಅಂತೂ ತುಂಬ ಖುಷಿಯಿಂದ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.
ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ರವೆ ವಡೆನ ಎಷ್ಟು ಸಿಂಪಲ್ ಆಗಿ ಮತ್ತು ತುಂಬ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ರವೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.